ಈಗ ಸದ್ಯಕ್ಕೆ ನಮಗೆ ಇವತ್ತು ನಿನ್ನೆ ಡೇಟಿಗೆ ನಮಗೆ ಒಂದು 7 ಪಾಸಿಟಿವ್ ಕೇಸಸ್ಗಳಿದ್ದಾವೆ. 15 ಜನ ದಾಖಲಾಗಿದ್ದಾರೆ ಹಾಸ್ಪಿಟಲಲ್ಲಿ. ಜನವರಿಯಿಂದ ನಾವು ಈಗವರೆಗೆ ನೋಡಿದ್ದೀವಿ ಅಂದರೆ 25ನೇ ತಾರೀಕು ಜುಲೈವರೆಗೆ ನಮಗೆ ಒಟ್ಟಾರೆ 3500 ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ 521 ಕೇಸಸ್ಗಳು ಪಾಸಿಟಿವ್ ಕೇಸಸ್ ನಮಗೆ ಬಂದಿದ್ದಾವೆ. ಒಂದು ಡೆತ್ ಜಿಲ್ಲೆಯಲ್ಲಿ ಆಗಿದೆ. ಬಟ್ ಈಗ ನಿನ್ನೆದ ಕೇಸ್ 150 ಟೆಸ್ಟಿಂಗ್ಗಳಲ್ಲಿ 7 ಪಾಸಿಟಿವ್ ಕೇಸಸ್ಗಳು ಬಂದಿದ್ದಾವೆ. 15 ಜನ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಅವರು ಕೂಡ ಚೆನ್ನಾಗಿದ್ದಾರೆ. ಸೊ ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲು, ಕಿಮ್ಸು ಎಲ್ಲ ಕೂಡ ಪ್ರತ್ಯೇಕವಾಗಿ ಹಾಸಿಗೆಗಳನ್ನು ನಾವು ರಿಸರ್ವ್ ಕೂಡ ಅವರಿಗೆ ಮಾಡಿದ್ದೀವಿ, ಕಾಯ್ದಿರಿಸಿದ್ದೀವಿ. ಮತ್ತು ಎಲ್ಲ ಔಷಧಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ನಮಗೆ ಸರ್ಕಾರದ ಡೈರೆಕ್ಷನ್ ಮೇಲೆ ಎಲ್ಲರಿಗೂ ಕೂಡ ಬೇವಿನ ಎಣ್ಣೆಯನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಈಗ ಪ್ರಮುಖವಾಗಿ 2 ವಿಷಯಗಳನ್ನು ಮಾಡ್ತಾ ಇದ್ವಿ. ಒಂದು ವಾರದ ಟೆಸ್ಟಿಂಗ್ನಲ್ಲಿ ನಮಗೆ 2 ರಿಂದ 3 ಕೇಸಸ್ಗಳು ಎಲ್ಲಿ ಬರ್ತಾ ಇದ್ದಾವೆ ಅದನ್ನು ನಾವು ಹಾಟ್ಸ್ಪಾಟ್ ಅಂತ ಗುರುತಿಸಿ ಅಲ್ಲಿ ಒಂದು ಟೆಂಪ್ರವರಿಯಾಗಿ ಫೀವರ್ ಕ್ಲಿನಿಕನ್ನು ಓಪನ್ ಮಾಡ್ತಾ ಇದ್ದೀವಿ. ಸೊ ದಟ್ ಆ ಏರಿಯಾನಲ್ಲಿ ಯಾರಿಗಾದ್ರೂ ಫೀವರ್ ಇದ್ದರೆ ಇಮಿಡಿಯೇಟ್ಲಿ ಅವರನ್ನು ಕೂಡ ನಾವು ಸಸ್ಪೆಕ್ಟೆಡ್ ಕೇಸ್ ಇದ್ದರೆ ಅದನ್ನು ಟೆಸ್ಟಿಂಗ್ ಮಾಡಿಸೋದು, ಅವರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಎರಡನೇದು, ನಾವು ಎಲ್ಲೆಲ್ಲಿ ಈ ಥರ ಹಾಟ್ಸ್ಪಾಟ್ಗಳಿದ್ದಾವೆ ಅಲ್ಲಿ ಎಲ್ಲರೂ ಕೂಡ ನಾವು ಬೇವಿನ ಎಣ್ಣೆಯನ್ನು ಸಪ್ಲೈ ಮಾಡುವ ಮುಖಾಂತರ ಮಕ್ಕಳಿಗೆ ಎಸ್ಪೆಷಲಿ ಹಾಗೂ ಬೆಳಗಿನ ಜಾವಿನಲ್ಲಿ ಇದು ಕಚ್ಚೋದ್ರಿಂದ ಈ ಸೊಳ್ಳೆಗಳು ಇದನ್ನು ಹಚ್ಚಿ ಕಳಿಸಿದ್ರೆ ನಮಗೆ ಒಂದು ರೆಪಲೆಂಟ್ ಥರ ಇದು ವರ್ಕ್ ಆಗ್ತದೆ. ಸೊ ಹಾಗಾಗಿ ಇದನ್ನು ಕೂಡ ವ್ಯಾಪಕವಾಗಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ವಿ. ಪ್ರತಿ ಶುಕ್ರವಾರನೂ ಕೂಡ ಎಲ್ಲ ಏರಿಯಾಗಳನ್ನು ಎಸ್ಪೆಷಲಿ ಹಾಟ್ಸ್ಪಾಟ್ಗಳು, ಸ್ಲಮ್ ಏರಿಯಾಸ್ಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಜಾಗೃತಿ ಕಾರ್ಯಕ್ರಮ ಹಾಗೂ ಈ ಥರ ಪ್ಯಾಂಪ್ಲೆಟ್ಗಳು ಹಾಗೂ ಬೇವಿನ ಎಣ್ಣೆ ವಿತರಣಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರಿಂದ ನಮಗೆ ನಮ್ಮ ಜಿಲ್ಲೆಯಲ್ಲಿ ಡೆಂಗು ನಿಯಂತ್ರಣ ಮಾಡಬೇಕು ಅಂತ ಒಂದು ಭರವಸೆ ಇದೆ. ಮತ್ತು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಬೇವಿನ ಎಣ್ಣೆ ಒಂದು ಟೆಕ್ನಿಕಲಿ ಇದು ಒಂದು ರಿಪಲೆಂಟ್ ಇರ್ತದೆ. ಸೊ ಇದರಲ್ಲಿ ಕೆಲವೊಂದು ಕೆಮಿಕಲ್ ಕಾಂಪೊನೆಂಟ್ಸ್ಗಳು ಇರ್ತವೆ. ಸೊ ಇದರಲ್ಲಿ ನಮಗೆ ಕೆಮಿಕಲ್ ಕಾಂಪೊನೆಂಟ್ಸ್ಗಳು ನಾವು ಬೇರೆ ಬೇರೆ ಕೆಮಿಕಲ್ಸ್ ಕೂಡ ಹಚ್ಚೋದಕ್ಕಿಂತ ಇದು ಸರ್ಕಾರದಿಂದ ನಮಗೆ ಒಂದು ಎಕ್ಸ್ಪರ್ಟ್ ಕಮಿಟಿಯಿಂದಲೇ ನಮಗೆ ಡೈರೆಕ್ಷನ್ ಬಂದಿರೋದ್ರಿಂದ ಇದು ಪ್ಲಸ್ ಕೊಬ್ಬರಿ ಎಣ್ಣೆ ನಾವು ಮಿಕ್ಸ್ ಮಾಡಿ ನಮಗೆ ಹಚ್ಕೊಳ್ಳುವಾಗ ಆ ಒಂದು ವಾಸನೆಗೆ ಅದರಲ್ಲಿ ಇರುವ ಕೆಮಿಕಲ್ ಕಾಂಪೊನೆಂಟ್ಗೆ, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗೆ ಅದು ರಿಪಲೆಂಟ್ ಥರ ಕೆಲಸ ಮಾಡ್ತದೆ ಅಂತ. ಸೊ ಅದನ್ನು ನಾವು ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೋಗಗಳಿಗೆ ಅದು ಎಫೆಕ್ಟ್ ಆಗುತ್ತೆ. ಬಯಲು ಶೌಚ ಅದ್ರ ಬಗ್ಗೆ ಇಲ್ಲ, ಅದನ್ನು ಕೂಡ ನಾವು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವು ಸತತವಾಗಿ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಶೌಚಾಲಯ ಕಟ್ಟುವಂಥದ್ದು ಇದೆಲ್ಲ ಕೂಡ ನಾವು ಸತತವಾಗಿ ಮಾಡ್ತೀವಿ. ಸೊ ಇದನ್ನು ನಾವು ಬೇಕಾದ ಸರ್ವೆ ಮಾಡ್ತೀವಿ, ಇದನ್ನು ಮಾಹಿತಿ ತೊಗೊಳ್ತೀವಿ. ಆ ಏರಿಯಾನಲ್ಲಿ ಏನಾದರೂ ನಮಗೆ ಬಯಲು ಶೌಚಾಲಯ ಇದ್ದರೆ ನಾವು ಅದಕ್ಕೆ ಅಂತಲೇ ಪ್ರತ್ಯೇಕವಾದ ಒಂದು ಕ್ಯಾಂಪೈನ್ ತೊಗೊಂಡು ಅದನ್ನು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ತೀವಿ.